ಯಾರನ್ನ ಕೇಳ್ತಾರೆ ಕಲರ್ ಥೆರಪಿ ಮಾಡ್ತೀವಿ ಸರಿ ಹೋದ್ಮೇಲೆ ಸರಿ ಹೋಗುತ್ತಾ? ಎಸ್, ಕಲರ್ ಥೆರಪಿ ಮಾಡಿದ್ಮೇಲೆ ಸಂಪೂರ್ಣವಾಗಿ ವಾಸಿ ಆಗ್ತೀರಾ. ಅದಾದ್ಮೇಲೆ ನೀವು ತಿನ್ನೋ ಅಕ್ಕಿ, ಗೋಧಿ, ರಾಗಿ, ಎಣ್ಣೆ ಅವೆಲ್ಲವುದು ದೇಶಿ ತಳಿ ಇರಬೇಕು, ಹೈಬ್ರಿಡ್ ಇರಬಾರ್ದು. ಪ್ಲಸ್ ನೀವು ಸೂರ್ಯನ ಸ್ವಲ್ಪ ನೋಡಬೇಕು, ತಲೆ ಖಾಲಿ ಇರಬೇಕು. ಆವಾಗ ನಿಮ್ಗೆ ಯಾವ ಕಾಯಿಲೆನೂ ಮತ್ತೆ ರಿಪೀಟ್ ಆಗಲ್ಲ. ನಾನು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಲಿವರ್ ಎಲ್ಲ ರೆಡಿ ಆದಮೇಲೆ 90 ಹೊಡೆದ್ರೆ ನಾನೇನು ಮಾಡಲಿ? ಯಾವುದೇ ಆಲ್ಕೋಹಾಲು ಲಿವರ್ನ ಕೂಲ್ ಮಾಡುತ್ತೆ, ಲಿವರ್ನ ಕೋಲ್ಡ್ ಮಾಡುತ್ತೆ, ಲಿವರ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಲಿವರು ಬೇರೆ ಯಾವ ಆರ್ಗನ್ನಲ್ಲೂ ಅಷ್ಟು ಬ್ಲಡ್ ಇರಲ್ಲ. ಎಷ್ಟಿರುತ್ತೆ ಗೊತ್ತಾ ಬ್ಲಡ್? 1.25 ಲೀಟ್ರ್ ಇರುತ್ತೆ. 1.2 ಲೀಟರ್ಸ್ ಬ್ಲಡ್ ಲಿವರ್ ಅಲ್ಲಿ ಇರುತ್ತೆ. ನಾನು ಏನೋ ಒಂದು ಕೆಲಸ ಮಾಡ್ತೀನಿ, ಡಿಪ್ಸ್ ಹೊಡಿತೀನಿ, ಏನೋ ಭಾರ ಎತ್ತುತ್ತೀನಿ, ಏನೋ ಡ್ಯಾನ್ಸ್ ಮಾಡ್ತೀನಿ, ಅದಕ್ಕೆಲ್ಲ ಮಸಲ್ಸಿ ರಕ್ತ ಬೇಕು. ಹೌದು, ಆ ರಕ್ತನ ಕೊಡೋರು ಯಾರು ಗೊತ್ತಾ? ಲಿವರ್ ಪಂಪ್ ಮಾಡಬೇಕು. ಲಿವರ್ ಎಷ್ಟು ಬಿಸಿ ಇರ್ತದೆ ಸರ್ಕ್ಯುಲೇಷನ್ ಮಾಡ್ತೈತೆ. ನೀನು ಅದಕ್ಕೆ 90 ಕೊಟ್ಟೆ ಅನ್ಕೋ, ಲಿವರ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಡಾಕ್ಟರ್ ಬಸವರಾಜ್ ರವರ ಅಂಗೈಯಲ್ಲಿ ಬಣ್ಣ ಚಿಕಿತ್ಸೆ ಕಲರ್ ಥೆರಪಿಯ ಪುಸ್ತಕ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಿರುವಂತ ನಂಬರ್ಗೆ ಕಾಲ್ ಮಾಡಿದ್ರೆ ಮಾತ್ರ ನಿಮ್ಗೆ ಈ ಪುಸ್ತಕ ಸಿಗುತ್ತೆ. ಕೊರಿಯರ್ ಕೂಡ ಮಾಡ್ತೀವಿ. ಒಂದು ಕಲರ್ ಥೆರಪಿ ಪುಸ್ತಕ ಬೇಕು ಅನ್ನೋದೇ ಆದ್ರೆ ಈಗ ನೇರವಾಗಿ ಕಾಲ್ ಮಾಡಬಹುದು. ಹಾಗೆ ಫೋನ್ ಪೇ ಮಾಡಿದ್ರೆ ಫೋನ್ ಪೇ ಮಾಡಿರುವಂತ ಸ್ಕ್ರೀನ್ ಶಾಟ್ ಎಲ್ಲ ಕಳಿಸ್ಕೊಟ್ರೆ ನಿಮ್ಮ ಮನೆಗೆ ಪುಸ್ತಕನ ನೀವಿರಂತ ಜಾಗಕ್ಕೆ ತಲುಪಿಸುವಂತ ಕೆಲಸವನ್ನು ಕೂಡ ಬಸವ ಅಕಾಡೆಮಿ ಮಾಡ್ತಾ ಇದೆ. ಇಲ್ಲಿ 150ಕ್ಕಿಂತ ಹೆಚ್ಚಿನ ಕಾಯಿಲೆಗಳಿಗೆ ನಿಮ್ಗೆ ಪ್ರೋಟೋಕಾಲ್ಸ್ ಇದೆ. ಸಾಮಾನ್ಯ ಅನ್ಕೋಬೇಡಿ ಬಣ್ಣಗಳಂದ್ರೆ